Hi, hello everyone. Welcome to PUC at Pariksha Science YouTube ಚಾನಲ್ ಡಿಯರ್ ಸ್ಟೂಡೆಂಟ್ಸ್. ಸೊ ಈ ಒಂದು ಕ್ಲಾಸಲ್ಲಿ ನಾವು ರೇ ಆಪ್ಟಿಕ್ಸ್ ಆ್ಯಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್, ಸೊ ಈ ಚಾಪ್ಟರ್ದು KCT PYQನ ಸಾಲ್ವ್ ಮಾಡೋಣ ಫ್ರಮ್ ದ ಬೋರ್ಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ರೈಟ್. ಸೊ ಬೋರ್ಡ್ ಎಕ್ಸಾಮಿಂದ ಡೆಫಿನೆಟ್ಲಿ ಈ ಚಾಪ್ಟರ್ ತುಂಬ ಇಂಪಾರ್ಟೆಂಟು ಆ್ಯಂಡ್ ಆಲ್ಸೋ ಅಟ್ ದ ಸೇಮ್ ಟೈಮ್ ನಿಮ್ಮ KCT ಎಕ್ಸಾಮ್ಗೂ ಕೂಡ ಅಷ್ಟೇ ಇಂಪಾರ್ಟೆಂಟು. ಯಾಕಪ್ಪ ಅಂದರೆ ಸೊ ಈ ಚಾಪ್ಟ್ರಲ್ಲಿ ನೀವು ನೋಡೋದಾದರೆ ದೇರ್ ಈಸ್ ಗೋಯಿಂಗ್ ಟು ಬಿ 3 to 4 ಮಾರ್ಕ್. ಸೊ ಈ ಒಂದೇ ಚಾಪ್ಟ್ರಲ್ಲಿ 3ರಿಂದ 4 ಮಾರ್ಕ್ ಕ್ವಶನ್ಸ್, ರೈಟ್. ಸೊ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ ಆ ಮಾರ್ಕ್ಸನ್ನು ನೀವು ರಿಸರ್ವ್ ಮಾಡ್ಕೋಬೋದು, ರೈಟ್. ಸೊ ಆ್ಯಂಡ್ ಆಲ್ಸೋ ಈ ಆಪ್ಟಿಕ್ಸ್ ಅನ್ನೋದು ಇಟ್ ಈಸ್ ಅ ಇಂಡಿಪೆಂಡೆಂಟ್ ಥಿಂಗ್ ಅಲ್ವಾ. ಸೊ ನೀವು ಇವಾಗ ಕರೆಂಟ್ ಎಲೆಕ್ಟ್ರಿಸಿಟಿ ಕಲಿತಾ ಇದ್ದೀರಾ ಅಂದರೆ ಚಾರ್ಜಸ್ ಫೀಲ್ಡ್ಸ್ ಗೊತ್ತಿರಬೇಕು, ಪೊಟೆನ್ಷಿಯಲ್ ಕೆಪಾಸಿಟೆನ್ಸ್ ಗೊತ್ತಿರಬೇಕು ಅಲ್ವಾ, ಇದೆಲ್ಲ ಗೊತ್ತಿರಬೇಕು. ಮೂವಿಂಗ್ ಚಾರ್ಜಸ್ ಕಲಿತಿದ್ದೀರಾ ಅಂದರೆ ಅಗೇನ್ ಕರೆಂಟ್ ಗೊತ್ತಿರಬೇಕು. ಮ್ಯಾಗ್ನೆಟಿಸಮ್ ಮ್ಯಾಟರ್ ಕಲಿತಿದ್ದೀರಾ, AC ಕಲಿತಿದ್ದೀರಾ ಅಂದರೆ ಹಿಂದಿಂದೆಲ್ಲ ಗೊತ್ತಿರಬೇಕು. ಬಟ್ ರೇ ಆಪ್ಟಿಕ್ಸ್ ಅನ್ನೋದೇನಿದೆ ಇಂಡಿಪೆಂಡೆಂಟ್, ರೈಟ್. ರೇ ಆಪ್ಟಿಕ್ಸ್ ಅನ್ನೋದೇ ನ್ಯೂ ಬಿಗಿನಿಂಗ್ ಅಲ್ವಾ. ಸೊ ಅದಕ್ಕೋಸ್ಕರ ಇದು ಇಂಡಿಪೆಂಡೆಂಟ್ ಆಗಿರೋದ್ರಿಂದ ನೀವು ತುಂಬ ಸುಲಭವಾಗಿ ಆ 3ರಿಂದ 4 ಮಾರ್ಕನ್ನು ಸ್ಕೋರ್ ಮಾಡೋಕ್ಕೆ ಸಾಧ್ಯ ಇದೆ. ಸೊ ಕೆಲವಷ್ಟು ಕಡೆ ಸಿಂಪಲ್ ಕ್ವಶನ್ಸ್ ಇರುತ್ತೆ, ಇನ್ನು ಕೆಲವಷ್ಟು ಕಡೆ ಸಿಂಪಲ್ ನ್ಯೂಮೆರಿಕಲ್ಸ್ ಇರುತ್ತೆ, ರೈಟ್. ಸಿಂಪಲ್ ಕ್ವಶನ್ಸ್ ಅಂದರೆ 4 MCQ, ರೈಟ್. ಸಬ್ಜೆಕ್ಟಿವ್ ನಾಟ್ ನ್ಯೂಮೆರಿಕಲ್, ಆ ಥರ ಕ್ವಶನ್ಸ್ ಇರುತ್ತೆ. ನೋಡ್ತಾ ಹೋಗೋಣ ಏನೇನು ಕ್ವಶನ್ಸ್ ಅಂತ. ಫಸ್ಟ್ ನಾವು ನೋಡೋದೇನು, ರಿಫ್ಲೆಕ್ಷನ್ ಆಫ್ ಲೈಟ್ ಬೈ ಸ್ಪೆರಿಕಲ್ ಮಿರರ್ಸ್, ರೈಟ್. ರಿಫ್ಲೆಕ್ಷನ್ ನೋಡ್ತೀವಿ, ರಿಫ್ರ್ಯಾಕ್ಷನ್ ನೋಡ್ತೀವಿ, ಬೈ ಮಿರರ್ಸಿಂದ ನೋಡ್ತೀವಿ, ಬೈ ಲೆನ್ಸಿಂದ ನೋಡ್ತೀವಿ ಅಲ್ವಾ. ಆ್ಯಂಡ್ ದೆನ್ ನಾವೇನು ನೋಡ್ತೀವಿ, ಪ್ರಿಸಮನ್ನು ನೋಡ್ತೀವಿ, ರೈಟ್. ಇಷ್ಟೇ. ಸೊ ಇದಾದಮೇಲೆ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ ಕೂಡ ಫೋಕಸ್ ಮಾಡ್ತೀವಿ. ಸೊ ಇಲ್ಲಿ ನೋಡೋದಾದರೆ ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ ಆ್ಯಂಡ್ ನಾರ್ಮಲ್ ಡ್ರಾನ್, ಅಫ್ಕೋರ್ಸ್ ಆ ಮೂರು ಕೂಡ ಸೇಮ್ ಪ್ಲೇನಲ್ಲಿ ಇರುತ್ತೆ. ಆ್ಯಂಡ್ ಆಲ್ಸೋ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಏನಿರುತ್ತೆ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ಗೆ ಈಕ್ವಲ್ ಇರುತ್ತೆ. ಇದು ನಿಮ್ಮ ಲಾಸ್ ಆಫ್ ರಿಫ್ಲೆಕ್ಷನ್, ಎಲ್ರಿಗೂ ಗೊತ್ತು, ತುಂಬ ಸಿಂಪಲ್. ಸೈನ್ ಕನ್ವೆನ್ಷನನ್ನು ನೋಡೋದಾದರೆ ಯಾವತ್ತೂ ಕೂಡ ಹೈಟ್ ಮೇಲ್ಗಡೆ ಇರೋದು ಪಾಸಿಟಿವ್ ಇರುತ್ತೆ, ಇನ್ಸಿಡೆಂಟ್ ಲೈಟ್ ಡೈರೆಕ್ಷನಲ್ಲಿರೋದು ಪಾಸಿಟಿವ್ ಇರುತ್ತೆ, ಡೌನ್ವರ್ಡ್ ಇರೋದು ನೆಗೆಟಿವ್ ಇರುತ್ತೆ, ಆಪೋಸಿಟ್ ಟು ಇನ್ಸಿಡೆಂಟ್ ಇರೋದು ನೆಗೆಟಿವ್ ಇರುತ್ತೆ. ಎಲ್ಲ ಡಿಸ್ಟೆನ್ಸನ್ನ ನಾವು ಎಲ್ಲಿಂದ ಮೆಜರ್ ಮಾಡಬೇಕು, ಪೋಲಿಂದನೇ ಮೆಜರ್ ಮಾಡಬೇಕು. ಕ್ಲಿಯರ್ ಅಲ್ವಾ. ಇಷ್ಟು ಕ್ಲಿಯರ್ ಇದ್ದರೆ ನಿಮ್ಮ ಸೈನ್ ಕನ್ವೆನ್ಷನ್ ಕ್ಲಿಯರ್. ನೆಕ್ಸ್ಟ್, ರೇಡಿಯಸ್ ಇಸ್ ಈಕ್ವಲ್ ಟು 2 times ಫೋಕಲ್ ಲೆಂತ್. ಕಾನ್ಕೇವ್ ಮಿರರ್ ಆಗಿರ್ಬೋದು, ಕಾನ್ವೆಕ್ಸ್ ಮಿರರ್ ಆಗಿರ್ಬೋದು, ರೇಡಿಯಸ್ ಏನಿರುತ್ತೆ 2 times ಫೋಕಲ್ ಲೆಂತ್ ಇರುತ್ತೆ. ಆ್ಯಂಡ್ 1/v + 1/u ಈಸ್ ಈಕ್ವಲ್ ಟು 1/f. ಇದನ್ನು ನಾವೇನಂತೇಳಿ ಕರಿತೀವಿ, ಮಿರರ್ ಫಾರ್ಮುಲಾ ಅಥವಾ ಮಿರರ್ ಈಕ್ವೇಷನ್ ಅಂತೇಳಿ ಕರಿತೀವಿ. ವಿ ಈಸ್ ಇಮೇಜ್ ಡಿಸ್ಟೆನ್ಸ್, ಯು ಅನ್ನೋದು ಆಬ್ಜೆಕ್ಟ್ ಡಿಸ್ಟೆನ್ಸ್, ಎಫ್ ಅನ್ನೋದು ಫೋಕಲ್ ಲೆಂತ್. ಅದೇ ಥರ ಮಿರರಲ್ಲಿ, ರೈಟ್, ಸ್ಪೆರಿಕಲ್ ಮಿರರಲ್ಲಿ ಮ್ಯಾಗ್ನಿಫಿಕೇಷನನ್ನು -v/u, ಹೈಟ್ ಆಫ್ ಇಮೇಜ್ ಬೈ ಹೈಟ್ ಆಫ್ ಆಬ್ಜೆಕ್ಟ್. ಆ್ಯಂಡ್ ಆಲ್ಸೋ ಸ್ನೆಲ್ಸ್ ಲಾ ಆಫ್ ರಿಫ್ರಾಕ್ಷನ್ ಏನು ಹೇಳುತ್ತೆ, n1 sin i ಈಕ್ವಲ್ ಟು n2 sin r. ಫಸ್ಟ್ ಮೀಡಿಯಮ್ದು ರಿಫ್ರಾಕ್ಟಿವ್ ಇಂಡೆಕ್ಸು ಸೈನ್ ಆಫ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ ಟು ಸೆಕೆಂಡ್ ಮೀಡಿಯಮ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಸೈನ್ ಆಫ್ ಆ್ಯಂಗಲ್ ಆಫ್ ರಿಫ್ರಾಕ್ಷನ್, ರೈಟ್. ಇದು ಸ್ನೆಲ್ಸ್ ಲಾ. ಆ್ಯಂಡ್ ಲೆನ್ಸ್ ಫಾರ್ಮುಲಾ ಹೇಳುತ್ತೆ 1/v - 1/u ಇಸ್ ಈಕ್ವಲ್ ಟು 1/f. ಓಕೆ, ಇದನ್ನು ನಾವು ಲೆನ್ಸ್ ಫಾರ್ಮುಲಾ ಅಂತೇಳಿ ಕರಿತೀವಿ. ಆ್ಯಂಡ್ ಆಲ್ಸೋ ಲೆನ್ಸ್ ಮೇಕಪ್ ಫಾರ್ಮುಲಾ ಅಂದರೆ 1/f ಇಸ್ ಈಕ್ವಲ್ ಟು n2/n1 - 1 ಇಂಟು 1/r1. r ಅಂದರೆ ರೇಡಿಯಸ್. ಸೊ ಲೆನ್ಸ್ ಅಂದರೆ 2 ಸರ್ಫೇಸ್ ಇರುತ್ತಲ್ವಾ. ಸೊ ಒಂದು ಸರ್ಫೇಸ್ದು ರೇಡಿಯಸ್ r1, ಅನದರ್ ಸರ್ಫೇಸ್ದು ರೇಡಿಯಸ್ r2, ರೈಟ್. ಸೊ n2 ಇಸ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಲೆನ್ಸ್, n1 ಇಸ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಯಾವ ಮೀಡಿಯಮಲ್ಲಿ ಪ್ಲೇಸ್ ಮಾಡಿರ್ತೀವಿ ಅದು ಅಲ್ವಾ. ಸೊ ಆ್ಯಂಡ್ ಲೆನ್ಸಲ್ಲಿ ಮ್ಯಾಗ್ನಿಫಿಕೇಷನ್ ನೋಡೋದಾದರೆ v/u. ಆ್ಯಂಡ್ ಪವರನ್ನು ನಾವು ಯಾವ ಥರ ಹೇಳ್ತೀವಿ, 1/f. ಅದೇ ನಾವು ಮಲ್ಟಿಪಲ್ ಲೆನ್ಸಸನ್ನು ಟುಗೆದರ್ ಇಟ್ಟಾಗ ಪವರ್ ಬಿಕಾಸ್ ಆಫ್ 1, 2, 3, 4
ಎಲ್ಲನೂ ನಾವು ಏನು ಮಾಡಬೇಕು, ಆ್ಯಡ್ ಮಾಡಬೇಕು. ಪವರಿನ ಯೂನಿಟು 1/f ಅಂದರೆ ಎಫ್ ಇಸ್ ಮೀಟರ್, ಫೋಕಲ್ ಲೆಂತ್ ಮೀಟರ್, ಎಸ್ ಐ ಯೂನಿಟು ಡಯಾಪ್ಟರ್ ಅಂತೇಳಿ ಕರಿತೀವಿ. ಓಕೆ, ಕ್ಲಿಯರ್ ಗೈಸ್? ಇಲ್ಲಿ ನೋಡ್ಬೋದು, ಫಾರ್ ಅ ರಿಫ್ರಾಕ್ಷನ್ ಥ್ರೂ ಅ ಸ್ಪೆರಿಕಲ್ ಇಂಟರ್ಫೇಸ್ ಫ್ರಮ್ ಮೀಡಿಯಮ್ 1 to 2 ರಿಫ್ರಾಕ್ಟಿವ್ ಇಂಡೆಕ್ಸ್ n1 n2 ಇದ್ದಾಗ n2/v ಮೈನಸ್ n1/u ಇಸ್ ಈಕ್ವಲ್ ಟು n2 ಮೈನಸ್ n1/r, ಅಥವಾ ಥಿನ್ ಲೆನ್ಸ್ ಫಾರ್ಮುಲಾ ಅಂತ ಹೇಳ್ತೀವಿ, ಅದಿಲ್ಲಿದೆ. 1/v ಮೈನಸ್ 1/u ಈಕ್ವಲ್ ಟು 1/f. ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಕೂಡ ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ. ಕ್ಲಿಯರ್ ಗೈಸ್? ಎಸ್, ವೆರಿ ಕ್ಲಿಯರ್. ಸೊ ಇದ್ರ ಮೇಲೆ ಪ್ರಾಬ್ಲಮ್ಸ್ ಇರುತ್ತೆ, ನೋಡ್ತಾ ಹೋಗೋಣ. ಆ್ಯಂಡ್ ಆಲ್ಸೋ ಡಿಸ್ಪರ್ಷನ್, ರೈಟ್? ಸೊ ಡಿಸ್ಪರ್ಷನ್ ಬಿಕಾಸ್ ಆಫ್ ಪ್ರಿಸಮ್ ನೋಡಿದಾಗ ಸೈನ್ ಆಫ್ ಆಂಗಲ್ ಆಫ್ ಪ್ರಿಸಮ್ ಪ್ಲಸ್ ಮಿನಿಮಮ್ ಡಿವಿಯೇಷನ್ ಬೈ 2 ಇಸ್ ಈಕ್ವಲ್ ಟು ಸೈನ್ ಆಫ್ ಆಂಗಲ್ ಆಫ್ ಪ್ರಿಸಮ್ ಬೈ 2. ಇದೇನು? ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ಬೈ ಏರ್. ಓಕೆ, ಅದೇ ಥರ ಮಿನಿಮಮ್ ಡಿವಿಯೇಷನ್ನ ನಾವು ಯಾವ ಥರ ಬರಿತೀವಿ? dm ಇಸ್ ಈಕ್ವಲ್ ಟು ಮ್ಯೂ ಮೈನಸ್ 1. ಮ್ಯೂ ಅಂತ ಕೂಡ ಹೇಳ್ಬೋದು, ಎನ್ ಅಂತ ಕೂಡ ಹೇಳ್ಬೋದು, n ಮೈನಸ್ 1 ಇಂಟು ಆ್ಯಂಗಲ್ ಆಫ್ ಪ್ರಿಸಮ್. ಓಕೆ ಗೈಸ್, ಇಷ್ಟೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಥಿಯರಿಯಲ್ಲಿ ನೀವು ಫೋಕಸ್ ಮಾಡಿದ್ದೀರಾ. ಜಸ್ಟ್ ಫಾರ್ಮುಲಾಸ್ನ ನಾನು ಆಸ್ ಅ ಸಿನಾಪ್ಸಿಸ್ ನಿಮಗೆ ಕೊಡ್ತಾ ಇದ್ದೀನಿ. ಸೊ ಇವಾಗ ನಾವು ಪ್ರಾಬ್ಲಮ್ಸನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ನೋಡಿ, 2021ಇಂದ ಇನ್ ರಿಫ್ರಾಕ್ಷನ್. ಓಕೆ, ರಿಫ್ರಾಕ್ಷನ್ ಬಗ್ಗೆ ಮಾತಾಡ್ತಿದ್ದಾರೆ. ಓಕೆ, ಸೊ ಗೈಸ್, ಲೈಟ್ ವೇವ್ಸ್ ಆರ್ ಬೆಂಟ್ ಆನ್ ಪಾಸಿಂಗ್ ಫ್ರಮ್ ಒನ್ ಮೀಡಿಯಮ್ ಟು ಸೆಕೆಂಡ್ ಮೀಡಿಯಮ್. ಅಫ್ಕೋರ್ಸ್ ಲೈಟ್ ವೇವ್ ಏನಾಗುತ್ತೆ? ಬೆಂಡ್ ಆಗುತ್ತೆ ಆನ್ ಪಾಸಿಂಗ್ ಫ್ರಮ್ one medium to another medium. Okay, in the second medium, so guys, frequency different irata? No, frequency different iralla. Speed different irata? Probably different irutte, right? So illi speed n1 idre, right, let's say speed v1 idre, illi speed v2 irutte. Of course refractive index of the medium change ಆಯಿತು ಅಂದರೆ ಸ್ಪೀಡ್ ಚೇಂಜ್ ಆಗುತ್ತೆ. ಕೋಎಫಿಷಿಯಂಟ್ ಆಫ್ ಎಲಾಸ್ಟಿಸಿಟಿ ಇಸ್ ಡಿಫ್ರೆಂಟ್? ನೋ. ಆಂಪ್ಲಿಟ್ಯೂಡ್ ಇಸ್ ಡಿಫ್ರೆಂಟ್? ನೋ. ದಟ್ ಈಸ್ ವೈ ಇಲ್ಲಿ ನೋಡೋದಾದರೆ ಇಲ್ಲಿ ಸ್ಪೀಡ್ ಜಾಸ್ತಿ ಇರುತ್ತೆ ಕಂಪೇರ್ಡ್ ಟು ಇಲ್ಲಿ. ಸೊ ಸ್ಪೀಡ್ ಏನಿರುತ್ತೆ? ಡಿಫ್ರೆಂಟ್ ಇರುತ್ತೆ ಇನ್ ರಿಫ್ರಾಕ್ಷನಲ್ಲಿ. ಒನ್ ಮೀಡಿಯಮಲ್ಲಿ ಒಂದು ಸ್ಪೀಡ್ ಇತ್ತು ಅಂದರೆ ಬೇಸಿಕಲಿ ನಾವು ಯಾವ ಥರ ಬರಿತೀವಿ? ರಿಫ್ರಾಕ್ಟಿವ್ ಇಂಡೆಕ್ಸ್ ಎನ್ ಇಸ್ ಈಕ್ವಲ್ ಟು ಸಿ ಡಿವೈಡೆಡ್ ಬೈ ಸಿ ಮೀಡಿಯಮ್. ಓಕೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದ್ರೇನು? ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಡಿವೈಡೆಡ್ ಬೈ ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಮ್. ಇದೇ ನಮ್ಮ ರಿಫ್ರಾಕ್ಟಿವ್ ಇಂಡೆಕ್ಸ್. ಅಫ್ಕೋರ್ಸ್ ಸ್ಪೀಡ್ ಡಿಫ್ರೆಂಟ್ ಇರುತ್ತೆ. ಇಫ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಫ್ರಮ್ ಏರ್ ಟು ಗ್ಲಾಸ್ ಈಸ್ 3/2, ರೈಟ್? ಸೊ ಏರ್ ಟು ಗ್ಲಾಸ್ ಏನು ಹೇಳ್ತಾ ಇದ್ದಾರೆ? 3/2. ಸೊ ಗೈಸ್ ಕೊಟ್ಟಿರೋದನ್ನು ಅಬ್ಸರ್ವ್ ಮಾಡಿ. ಇಫ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಫ್ರಮ್ ಏರ್ ಟು ಗ್ಲಾಸ್ n a by ng is 3/2. Okay, and that from air to water, right? So air to water na by nw is 4/3. Then the ratio of focal lengths of glass lens in water and air is, so ಇವಾಗ ನೀವೇನು ಫೈಂಡ್ ಔಟ್ ಮಾಡಬೇಕು ಅಂದರೆ ರೇಷಿಯೋ ಆಫ್ ಫೋಕಲ್ ಲೆಂತ್ ಆಫ್ ಗ್ಲಾಸ್ ಲೆನ್ಸ್. ಸೊ ಈ ಗ್ಲಾಸ್ ಲೆಂತನ್ನು ನಾವು ವಾಟರಲ್ಲಿಟ್ಟಾಗ ಮತ್ತು ಏರಲ್ಲಿಟ್ಟಾಗ ಏನು ಫೋಕಲ್ ಲೆಂತ್ ಇರುತ್ತೆ ಗ್ಲಾಸ್ ಲೆನ್ಸ್ದು ಅದರ ರೇಷಿಯೋ ಫೈಂಡ್ ಔಟ್ ಮಾಡಬೇಕು. ಬಟ್ ನಮ್ಗೆ ಹೆಂಗೆ ಗೊತ್ತು? ವಿ ನೋ ದ್ಯಾಟ್ 1/f is equal to n2/n1 minus 1 into 1/r1 minus 1/r2. ಈ ಫಾರ್ಮುಲಾ ನಮ್ಗೆ ಗೊತ್ತು, ರೈಟ್? ಸೊ ಇವಾಗ ನಾನೇನು ಮಾಡ್ತಾ ಇದ್ದೀನಿ? ಅಬ್ಸರ್ವ್ ಮಾಡ್ಕೊಳ್ಳಿ ಗೈಸ್. ಸೊ ಇಲ್ಲಿ ಫಾರ್ ವಾಟರ್ ಬರಿತಿದ್ದೀನಿ, ಫಾರ್ ವಾಟರ್ ಬರ್ಕೊತೀನಿ. ಸೊ ಫಾರ್ ವಾಟರ್ ಬರ್ಕೊಂಡ್ರೆ 1/FW ಇಸ್ ಈಕ್ವಲ್ ಟು, ರೈಟ್, ವಾಟರ್ ಬರಿಬೇಕಾದ್ರೆ ಸೊ ಇಲ್ಲೇನಿರುತ್ತೆ? NG, right? So this is going to be NG divided by N
W, right, in G by NW minus 1 into 1 by R1 minus 1 by R2. ರೈಟ್, ಅದೇ ಥರ ನಾವು ಫಾರ್ ಏರ್ ಬರೆಯೋದಾದರೆ 1 by FA is equal to NG, right, by NA minus 1 into 1 by R1 minus 1 by R2 ಅಂತೇಳಿ ಬರಿಬೋದು. ರೈಟ್, ಇದನ್ನು ನಾನು ಏನು ಹೇಳ್ತಾ ಇದ್ದೀನಿ, ಈಕ್ವೇಷನ್ ನಂಬರ್ 2 ಅಂತೀನಿ, ಇದನ್ನು ಈಕ್ವೇಷನ್ ನಂಬರ್ 1 ಅಂತೇಳಿ ಕರಿತೀನಿ. ಸೊ ಇವಾಗ ನಾನು ಏನು ಮಾಡ್ತೀನಿ, 2 by 1 ಮಾಡ್ತೀನಿ. ಈಕ್ವೇಷನ್ 2 by 1 ಮಾಡಿದ್ರೆ 1 by FA ಆ್ಯಂಡ್ 1 by FW. ಸೊ ಇವಾಗ ಏನಾಗುತ್ತೆ, FW ಮೇಲೆ ಹೋಗುತ್ತೆ, FW by FA. ಸೊ ಇಲ್ಲೇನಾಗುತ್ತೆ, ಈ 1 by R1 1 by R2 ಕ್ಯಾನ್ಸಲ್ ಆಗುತ್ತೆ. ಯಾಕೆ, ಲೆನ್ಸ್ ಸೇಮು, ಲೆನ್ಸಿನ ರೇಡಿಯಸ್ ಬದಲಾಗಲ್ಲ, ಜಸ್ಟ್ ಬಿಕಾಸ್ ನಾವು ವಾಟ್ರಲ್ಲಿ ಇಡ್ತಿದ್ದೀವಿ ಅಥವಾ ಏರಲ್ಲಿ ಇಡ್ತಿದ್ದೀವಿ ಅಂತ. ರೈಟ್, ಲೆನ್ಸಿನ ರೇಡಿಯಸ್ ಚೇಂಜ್ ಆಗಲ್ಲ. ಬಟ್ ಉಳಿಯೋದೇನಿಲ್ಲಿ, NG by NA. NA is 1. NG ಅಂದರೆ 3 by 2 minus 1, right, divided by NG by NW, right. So it is 3 by 2 into 3 by 4 minus 1. So guys, ಇದು ನೀವು ಕ್ಯಾಲ್ಕುಲೇಟ್ ಮಾಡಿದರೆ 3 by 2 minus 1 ಅಂದರೆ ಹಾಫ್. ಇಲ್ಲಿ 3 into 3 9 by 8, 9 by 8 minus 1 ಅಂದರೆ, ಸೊ 8 LCM, 9 minus 8 by 1, 9 minus 8 by 8, 1 by 8. ಸೊ ಇದೇನಾಗುತ್ತೆ, 1 by 2 by 1 by 8 ಆಗುತ್ತೆ. ಸೊ 8 ಮೇಲ್ಗಡೆ ಹೋಗುತ್ತೆ, 8 by 2 is 4:1. ಕರೆಕ್ಟ್ ಆನ್ಸರ್ ಇಲ್ಲಿ ಆಪ್ಷನ್ ಡಿ, 4:1. ಕ್ಲಿಯರ್ ಗೈಸ್? ಇಲ್ಲೇನು ಗೊತ್ತಿರಬೇಕು ನಿಮಗೆ, ಈ ಫಾರ್ಮುಲಾ ಗೊತ್ತಿರಬೇಕು ಆ್ಯಂಡ್ ಆಲ್ಸೋ ರಿಲೆವೆಂಟ್ ಸಬ್ಸ್ಟಿಟ್ಯೂಷನ್ಸ್ ಗೊತ್ತಿರಬೇಕು. Okay, yes, absolutely clear. The size of the image of an object, size of the image of an object which is at infinity. ಹಾಗಾದರೆ ಆಬ್ಜೆಕ್ಟ್ ಎಲ್ಲಿದೆ, ಇನ್ಫಿನಿಟಿ ಎಲ್ಲಿದೆ. ಸೊ U is equal to infinity ಅಂತ ಹೇಳ್ತಾ ಇದ್ದಾರೆ. As formed by convex lens. ಕಾನ್ವೆಕ್ಸ್ ಲೆನ್ಸ್ ಅಂದರೆ ಏನಪ್ಪ, ಕಾನ್ವೆಕ್ಸ್ ಲೆನ್ಸ್, ರೈಟ್. ಸೊ ಇದು ನಿಮ್ಮ ಕಾನ್ವೆಕ್ಸ್ ಲೆನ್ಸ್. ದ ಮೂಮೆಂಟ್ ದಿಸ್ ಎ ಕಾನ್ವೆಕ್ಸ್ ಲೆನ್ಸ್, ಫೋಕಲ್ ಲೆಂತ್ ಏನು ಬರಬೇಕು, ಪಾಸಿಟಿವ್ ಬರಬೇಕು ನಿಮ್ಮ ಮೈಂಡಲ್ಲಿ, ರೈಟ್. ಫೋಕಲ್ ಲೆಂತ್ ಹೇಳ್ತಾ ಇದ್ದಾರೆ ಅಂದರೆ ಪಾಸಿಟಿವ್, ಫೋಕಲ್ ಲೆಂತ್ ಇಸ್ ಪಾಸಿಟಿವ್. 30 centimeter is 2 centimeter. The size of image is 2 centimeter ಅಂತ ಹೇಳ್ತಾ ಇದ್ದಾರೆ. ಫೈನ್. ಇಫ್ ಅ ಕಾನ್ಕೇವ್ ಲೆನ್ಸ್ ಆಫ್ ಫೋಕಲ್ ಲೆಂತ್, ಕಾನ್ಕೇವ್ ಲೆನ್ಸ್ ಅಂದ್ರೇನು, ರೈಟ್. ಕಾನ್ಕೇವ್ ಲೆನ್ಸ್ ಅಂದರೆ, ಸರ್ ದಿಸ್ ಇಸ್ ಕಾನ್ಕೇವ್ ಲೆನ್ಸ್, ಫೋಕಲ್ ಲೆಂತ್ ಇಸ್ ನೆಗೆಟಿವ್ ಅಲ್ವಾ. ಫೋಕಲ್ ಲೆಂತ್ ಏನು ಬರುತ್ತೆ, ನೆಗೆಟಿವ್ ಬರುತ್ತೆ. ಹಾಗಾದರೆ ನಾನೇನು ಮಾಡ್ತೀನಿ, ಎಫ್ ಡ್ಯಾಶ್ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ, ಕಾನ್ಕೇವ್ ಆಗಿರೋದ್ರಿಂದ ನಾನು ಫೋಕಲ್ ಲೆಂತ್ನ ಏನು ಮಾಡ್ತಾ ಇದ್ದೀನಿ, ನೆಗೆಟಿವ್ ಬರ್ಕೊತಾ ಇದ್ದೀನಿ, -20 centimeter. ಯಾಕೆ, ಕಾನ್ಕೇವ್ is placed between the convex lens and the image at a distance of 6 centimeter from the lens. The new size of the image is, right. ಫೈಂಡ್ ಔಟ್ ಮಾಡೋಣ. ಅದಕ್ಕಿಂತ ಮುಂಚೆ ಫಾರ್ ಫಸ್ಟ್ ಕೇಸ್ ನಾವು ಲೆನ್ಸ್ ಫಾರ್ಮುಲಾ ಯೂಸ್ ಮಾಡೋಣ. 1/v minus 1/u is equal to 1/f ಆದರೆ, ರೈಟ್. ಸೊ 1/v minus 1/infinity, u ಅಂದರೆ ಇನ್ಫಿನಿಟಿ, 1/f ಅಂದರೆ 30. ಹಾಗಾದರೆ ವಿ ಎಷ್ಟು ಬರುತ್ತೆ, ವಿ ಬರುತ್ತೆ ನಮಗೆ 30 centimeter, ರೈಟ್. ಸೊ ವೀಲ್ ಬರ್ತಾ ಇದೆ 30 centimeter ಫಾರ್ ಕಾನ್ಕೇವ್ ಲೆನ್ಸ್. ಕಾನ್ಕೇವ್ ಲೆನ್ಸ್ ನಾವೇನು ಮಾಡ್ಬೋದು, ಸಿ ಗೈಸ್ ಅಬ್ಸರ್ವ್ ಮಾಡಿ, ವಿ ಇಸ್ 30 centimeter ಆದರೆ ಯು ಡ್ಯಾಶ್ ಈಸ್ 30 centimeter minus 26 centimeter. ಸೊ ಏನು ಬರುತ್ತೆ, +4 centimeter, ರೈಟ್. ಸೊ ಹಾಗಾದರೆ ಫಾರ್ ಕಾನ್ಕೇವ್ ಲೆನ್ಸಿಗೆ ನಾವು ತೊಗೊಳ್ತಾ ಇರೋದಾದರೆ ಅಗೇನ್ ಲೆನ್ಸ್ ಫಾರ್ಮುಲಾನ ಅಪ್ಲೈ ಮಾಡೋಣ. 1/v ಡ್ಯಾಶ್ ಮೈನಸ್ 1/u ಡ್ಯಾಶ್ ಇಸ್ ಈಕ್ವಲ್ ಟು 1/f ಡ್ಯಾಶ್. ಸೊ 1/v ಡ್ಯಾಶ್ ಗೊತ್ತಿಲ್ಲ, 1/let it be v ಡ್ಯಾಶ್ ಇಸ್ ಈಕ್ವಲ್ ಟು 1/f ಡ್ಯಾಶ್ ಅಂದರೆ
1/20. 1/u' ಈ ಕಡೆ ಬರ್ತಾ ಇದೆ, ಮೈನಸ್ 1/u' ಈ ಕಡೆ ಬಂದರೆ ಪ್ಲಸ್ 1/u'. ಸೊ ಇಟ್ ಈಸ್ 1/4 ಮೈನಸ್ 1/20. ರೈಟ್, 1/4 ಮೈನಸ್ 1/20 ಅಂದರೆ ಏನು, 20 LCM, 5 ಮೈನಸ್ 1, 4/20 ವಿಚ್ ಇಸ್ 1/5. ಹಾಗಾದರೆ 1/5 ಅಂದರೆ v' ಇಸ್ ಈಕ್ವಲ್ ಟು ಏರ್ ಬರುತ್ತೆ 5 ಸೆಂಟಿಮೀಟರ್. ನಮಗಿಲ್ಲೇನು ಕೇಳ್ತಾ ಇದ್ದಾರೆ, ನ್ಯೂ ಸೈಜ್ ಆಫ್ ದ ಇಮೇಜ್ ಇಸ್. ಸೊ ಇವಾಗ ನಾವೇನು ಮಾಡಬೇಕು, ಮ್ಯಾಗ್ನಿಫಿಕೇಷನನ್ನು ಫೈಂಡ್ ಔಟ್ ಮಾಡಬೇಕು. v'/u' ಇಸ್ 5/4 ವಿಚ್ ಇಸ್ 1.25 ಸೆಂಟಿಮೀಟರ್. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದು, ಆಪ್ಷನ್ ಎ ಆಗಿರುತ್ತೆ. ರೈಟ್ ಗೈಸ್, ಕ್ಲಿಯರ್. ಇಲ್ಲೇನು ಯೂಸ್ ಮಾಡಿದ್ವಿ ನಾವು, ಲೆನ್ಸ್ ಫಾರ್ಮುಲಾ. ರೈಟ್, ಸೊ ನೆಕ್ಸ್ಟ್ ಕ್ವಶನನ್ನು ನೋಡೋದಾದರೆ, ಕನ್ಸಿಡರ್ ಅ ಗ್ಲಾಸ್ ಸ್ಲ್ಯಾಬ್ ವಿಚ್ ಈಸ್ ಸಿಲ್ವರ್ಡ್ ಅಟ್ ಒನ್ ಸೈಡ್, ಓಕೆ, and the other side is transparent. Given the refractive index of the glass slab to be 1.5, of course glass under 1.5. If a ray of light is incident at an angle of 45 degree on the transparent side and deviation of the light from its initial path when it comes out of the slab is. So basically ಅವರು ಏನು ಹೇಳ್ತಾ ಇದ್ದಾರೆ, ಒಂದು ಸ್ಲ್ಯಾಬ್ ಇದೆ, ಈ ಸ್ಲ್ಯಾಬ್ ಏನಾಗಿದೆ, ಒಂದು ಕಡೆ ಸಿಲ್ವರ್ಡ್ ಆಗಿದೆ, ಇನ್ನೊಂದು ಕಡೆ ಏನಿದೆ, ಟ್ರಾನ್ಸ್ಪರೆಂಟ್ ಇದೆ. ಸೊ ಈ ಟ್ರಾನ್ಸ್ಪರೆಂಟಿಗೆ ನಾನು ಏನು ಮಾಡ್ತಾ ಇದ್ದೀನಿ, 45 ಡಿಗ್ರಿಯಲ್ಲಿ ಇನ್ಸಿಡೆಂಟ್ ಮಾಡ್ತಾ ಇದ್ದೀನಿ. ಲೈಟ್ ಇಸ್ ಇನ್ಸಿಡೆಂಟ್ ಅಟ್ ಅನ್ ಆ್ಯಂಗಲ್ ಆಫ್ 45 ಡಿಗ್ರಿ. ಇವಾಗ ಏನು ಮಾಡುತ್ತದು, ರಿಫ್ರ್ಯಾಕ್ಟ್ ಆಗುತ್ತೆ, ಇಲ್ಲಿಗೆ ಹೋಗುತ್ತೆ, ಮತ್ತೆ ಅಗೇನ್ ರಿಫ್ಲೆಕ್ಟ್ ಆಗುತ್ತೆ, ಬರುತ್ತೆ ಅಲ್ವಾ. ಸೊ ಅಟ್ ದಿಸ್ ಪಾಯಿಂಟ್ ಅಗೇನ್ 45 ಡಿಗ್ರಿ. ರೈಟ್ ಗೈಸ್, ಹಾಗಾದರೆ ನೀವು ಟೋಟಲ್ ಡಿವಿಯೇಷನನ್ನು ಅಬ್ಸರ್ವ್ ಮಾಡೋದಾದರೆ ಎಷ್ಟಾಗುತ್ತೆ, ಇದು ಟೋಟಲ್ 180. ರೈಟ್, ಸೊ ಅಬ್ಸರ್ವ್ ಮಾಡಿ, ಲೈಟ್ ರೇ ಹಿಂಗೋಗ್ತಾ ಇತ್ತು, ರೈಟ್, ಅದು ರಿವರ್ಸ್ ಆಯ್ತಪ್ಪ ಅಂದರೆ 180 ಡಿಗ್ರಿ ಡಿವಿಯೇಷನ್ ಅಂತ ಹೇಳ್ಬೋದಿತ್ತು. ರೈಟ್, ಬಟ್ ಇಲ್ಲೇನಾಗ್ತಾ ಇದೆ, ಅಬ್ಸರ್ವ್ ಮಾಡಿ, 45 ಡಿಗ್ರಿ ಪ್ಲಸ್ 45 ಡಿಗ್ರಿ 90 ಡಿಗ್ರಿ ಲೆಸ್ ಇದೆ ಕಂಪೇರ್ ಟು 180 ಡಿಗ್ರಿ. ಅದಕ್ಕೋಸ್ಕರ ನಾವು ಡಿವಿಯೇಷನ್ ಏನಂತ ಹೇಳ್ಬೋದು, 90 ಡಿಗ್ರಿ ಅಂತೇಳಿ ಕರಿಬೋದು. ಓಕೆ, ಡಿವಿಯೇಷನ್ ಇಸ್ 90 ಡಿಗ್ರಿ. ಕ್ಲಿಯರ್ ಗೈಸ್? ಎಸ್. ದ ಫೋಕಲ್ ಲೆಂತ್ ಆಫ್ ಅ ಕಾನ್ವೆಕ್ಸ್ ಲೆನ್ಸ್ ವಿಲ್ ಬಿ ಮ್ಯಾಕ್ಸಿಮಮ್ ಫಾರ್. ಸೊ ಗೈಸ್, ಫೋಕಲ್ ಲೆಂತ್ ಆಫ್ ಅ ಕಾನ್ವೆಕ್ಸ್ ಲೆನ್ಸ್ ವಿಲ್ ಬಿ ಮ್ಯಾಕ್ಸಿಮಮ್ ಫಾರ್ ಯಾವುದಕ್ಕೆ, ಫೋಕಲ್ ಲೆಂತ್ ಮ್ಯಾಕ್ಸಿಮಮ್ ಇರುತ್ತೆ. ಸೊ ಫೋಕಲ್ ಲೆಂತ್ ಏನಿದೆ, ಸೊ ಫೋಕಲ್ ಲೆಂತ್ ಅನ್ನೋದು ವಿಲ್ ಬಿ, ರೈಟ್, ಸೊ ವಿಲ್ ಬಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲ್ಯಾಂಬ್ಡಾ. ರೈಟ್, ಸೊ ಫೋಕಲ್ ಲೆಂತ್ ವಿಲ್ ಬಿ directly proportional to lambda. Right, so focal length of a convex lens will be maximum for green light, blue light, red light, yellow light. Focal length ಅನ್ನೋದು directly proportional to lambda and lambda wavelength is maximum for ಯಾವ ಕಲರ್ಗೆ, wavelength ಯಾರಿಗೆ ಜಾಸ್ತಿ, maximum for red. ಸೊ wavelength ರೆಡ್ ಕಲರ್ಗೆ ಜಾಸ್ತಿ. ಓಕೆ, ಸೊ ಹಾಗಾದರೆ ಕರೆಕ್ಟ್ ಆನ್ಸರ್ ಇಸ್ ರೆಡ್ ಲೈಟ್. ಕ್ಲಿಯರ್ ಗೈಸ್? ಅಬ್ಸಲ್ಯೂಟ್ಲಿ ಕ್ಲಿಯರ್. ನೌ a ray of light passes through an equilateral glass prism in such a manner that the angle of incidence is equal to the angle of emergence. ಏನು ಹೇಳ್ತಾ ಇದ್ದಾರೆ, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಅನ್ನೋದು ಆ್ಯಂಗಲ್ ಆಫ್ ಎಮರ್ಜೆನ್ಸ್ ಇದೆ, ಆ ಎರಡೂ ಕೂಡ 3/4 ಆಫ್ ಆ್ಯಂಗಲ್ ಆಫ್ ಪ್ರಿಸಮ್ ಇದೆ. ರೈಟ್, ಸೊ ಈಕ್ವಿಲ್ಯಾಟ್ರಲ್ ಗ್ಲಾಸ್ ಪ್ರಿಸಮ್ ಅಂದರೆ ಏನರ್ಥ, ಎ ಇಸ್ ಈಕ್ವಲ್ ಟು 60 ಡಿಗ್ರಿ, ಆ್ಯಂಗಲ್ ಆಫ್ ಪ್ರಿಸಮ್ ಅನ್ನೋದು 60 ಡಿಗ್ರಿ ಇರುತ್ತೆ. ದ ಆ್ಯಂಗಲ್ ಆಫ್ ಡಿವಿಯೇಷನ್ ಇಸ್, ಸೊ ಡಿವಿಯೇಷನ್ನ ಯಾವ ಥರ ಬರಿತೀವಿ, ಡಿವಿಯೇಷನ್ ಇಸ್ ಈಕ್ವಲ್ ಟು ಎನ್ ಮೈನಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಮೈನಸ್ 1 ಇಂಟು ಎ ಅಂತೇಳಿ ಬರಿತೀವಿ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ಏನು, 3/2 ಮೈನಸ್ 1 ಇಂಟು ಎ. ಸೊ 3/2 ಮೈನಸ್ 1 ಅಂದರೆ ಹಾಫ್, 60/half ಅಂದರೆ that is 30 degree. Okay, 30 degree will be the right answer for this question. Clear guys? Absolutely clear. ಏನಪ್ಪ ಡಿವಿಯೇಷನ್ ಅಂದರೆ
refractive index of glass minus 1 into angle of prism, and angle of prism is 60 degree. 3/2 minus 1, ಇಲ್ಲಿ ಎಲ್ ಸಿ ಎಮ್ ತಗೊಂಡು ಸಾಲ್ವ್ ಮಾಡೋಕ್ಕೆ ಹೋಗ್ಬೇಡಿ. 3/2 minus 1 ಅಂದರೆ ಹಾಫ್ ಅಲ್ವಾ? ಸೊ 3/2 minus 1 ಅಂದರೆ ಹಾಫ್. ಸೊ 60 degree times half is 60/2 is 30 degree. That's it. Okay, next question ನೋಡೋಣ. For a point object, which of the following always produces virtual image in air? Right? ಸೊ ನೀವು ಇವಾಗ ಒಂದು ಕಾನ್ವೆಕ್ಸ್ ಮಿರರನ್ನು ತಗೊಂಡ್ರೆ, ರೈಟ್, ಕಾನ್ವೆಕ್ಸ್ ಮಿರರನ್ನು ತಗೊಂಡ್ರೆ, ಲೆಟ್ಸ್ ಟೇಕ್ ಎ ಕಾನ್ವೆಕ್ಸ್ ಮಿರರ್, ರೈಟ್ ಗೈಸ್, ರೈಟ್. ಸೊ ಇವಾಗ ಒಂದು ಕಾನ್ವೆಕ್ಸ್ ಮಿರರನ್ನು ತೊಗೊಳ್ತಾ ಇದ್ದೀನಿ. ಸೊ ಇಲ್ಲೇನು ಮಾಡ್ತಾ ಇದ್ದೀನಿ, ರೇ ಆಫ್ ಲೈಟ್ ಈ ಥರ ಪಾಸ್ ಆದರೆ ಇದೇನು ಮಾಡುತ್ತೆ, ಈ ಥರ ಡಿವಿಯೇಟ್ ಆಗುತ್ತೆ. ಇದೇನು ಮಾಡುತ್ತೆ, ಆಲ್ವೇಸ್ ಪ್ರೊಡ್ಯೂಸಸ್ ವರ್ಚುವಲ್ ಇಮೇಜ್. ಕಾನ್ವೆಕ್ಸ್ ಮಿರರ್ ಅನ್ನೋದು ಆಲ್ವೇಸ್ ಪ್ರೊಡ್ಯೂಸಸ್ ಆಬ್ಜೆಕ್ಟ್ ಆ್ಯಂಡ್ ಇಮೇಜ್, ಆಲ್ವೇಸ್ ಪ್ರೊಡ್ಯೂಸಸ್ ವರ್ಚುವಲ್ ಇಮೇಜ್. ಓಕೆ, ಕ್ಲಿಯರ್. ಫಾರ್ ಅ ಗಿವನ್ ಪೇರ್ ಆಫ್ ಟ್ರಾನ್ಸ್ಪರೆಂಟ್ ಮೀಡಿಯಾ, ದ ಕ್ರಿಟಿಕಲ್ ಆ್ಯಂಗಲ್ ಫಾರ್ ವಿಚ್ ಕಲರ್ ಈಸ್ ಮ್ಯಾಕ್ಸಿಮಮ್. ಯಾವ ಕಲರ್ಗೆ ಕ್ರಿಟಿಕಲ್ ಆ್ಯಂಗಲ್ ಮ್ಯಾಕ್ಸಿಮಮ್ ಇರುತ್ತೆ ಅಂತ ಹೇಳಬೇಕು. ಸೊ ಬಟ್ ನಮಗಿಲ್ಲಿ ಗೊತ್ತಿರೋ ಫಾರ್ಮುಲಾ ಏನು, ಸೈನ್ ಆಫ್ ಐ ಕ್ರಿಟಿಕಲ್ ಆ್ಯಂಗಲ್ ಇಸ್ ಈಕ್ವಲ್ ಟು ಏನು, 1/μ ಅಲ್ವಾ, 1/μ. ಆ್ಯಂಡ್ ನಮಗೆ ಗೊತ್ತು ಮ್ಯೂ ಈಸ್ ಇಂಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲ್ಯಾಂಬ್ಡಾ, ರೈಟ್. ಮ್ಯೂ ಇಸ್ ಇಂಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲ್ಯಾಂಬ್ಡಾ. ಹಾಗಾದರೆ ಸೈನ್ ಆಫ್ ಐ ಸಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಏನಾಗುತ್ತೆ, ಲ್ಯಾಂಬ್ಡಾ ಆಗುತ್ತೆ. ಸೊ ದ ಕ್ರಿಟಿಕಲ್ ಆ್ಯಂಗಲ್ ಫಾರ್ ವಿಚ್ ಕಲರ್ ಈಸ್ ಮ್ಯಾಕ್ಸಿಮಮ್. ಕ್ರಿಟಿಕಲ್ ಆ್ಯಂಗಲ್ ಜಾಸ್ತಿ ಆದರೆ ಸೈನ್ ಐ ಸಿ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ಅಫ್ಕೋರ್ಸ್, ರೈಟ್. ಸೈನ್ ಇಸ್ ಅ ಪ್ರೋಗ್ರೆಸಿವ್ ಕ್ವಾಂಟಿಟಿ, ರೈಟ್. ಸೊ ಸೈನ್ ಐ ಸಿ. ಸೊ ಲ್ಯಾಂಬ್ಡಾ, ಯಾರಿಗೆ ಲ್ಯಾಂಬ್ಡಾ ಜಾಸ್ತಿ, ಲ್ಯಾಂಬ್ಡಾ ಈಸ್ ಮೋರ್ ಫಾರ್ ರೆಡ್. ಸೊ ಅದಕ್ಕೋಸ್ಕರ ನಾವೇನು ಹೇಳ್ಬೋದು, ಸೊ ಲ್ಯಾಂಬ್ಡಾ ಈಸ್ ಮೋರ್ ಫಾರ್ ರೆಡ್ ಇರೋದ್ರಿಂದ ದ ಕ್ರಿಟಿಕಲ್ ಆ್ಯಂಗಲ್ ವಿಲ್ ಬಿ ಮೋರ್ ಫಾರ್ ರೆಡ್. ಓಕೆ, ಕ್ಲಿಯರ್. ದ ಫೈನಲ್ ಇಮೇಜ್ ಫಾರ್ಮ್ ಬೈ ಅನ್ ಆಸ್ಟ್ರೋನಾಮಿಕಲ್ ಟೆಲಿಸ್ಕೋಪ್ ಇಸ್, ನೋಡಿ ಅಬ್ಸರ್ವ್ ಮಾಡಿ, ಆಪ್ಷನ್ ಹೇಳ್ತಾ ಇದ್ದಾರೆ ಅಂತ. ರಿಯಲ್, ಎರೆಕ್ಟ್, ಡಿಮಿನಿಷ್ಡ್. ರಿಯಲ್ ಅಂದರೆ ಇಂಟರ್ಸೆಕ್ಷನ್ ಆಫ್ ರೇಸ್, ಆ್ಯಕ್ಚುಯಲ್ ಇಂಟರ್ಸೆಕ್ಷನ್, ನಾವು ಯಾವುದೇ ಕಾರಣಕ್ಕೂ ಎಕ್ಸ್ಟೆಂಡ್ ಮಾಡಿ ಮೀಟ್ ಮಾಡಿಸಿಲ್ಲ. ಎರೆಕ್ಟ್, ರೈಟ್, ಸೊ ಅಪ್ರೈಟ್ ಇರುತ್ತೆ. ಆ್ಯಂಡ್ ಡಿಮಿನಿಷ್ಡ್ ಅಂದರೆ ಚಿಕ್ಕದಿರುತ್ತೆ. ವರ್ಚುವಲ್ ಅಂದರೆ ನಾವು ರೇಸನ್ನು ಏನು ಮಾಡ್ತೀವಿ, ಎಕ್ಸ್ಟೆಂಡ್ ಮಾಡಿ ಮೀಟ್ ಮಾಡಿಸ್ತೀವಿ. ಇನ್ವರ್ಟೆಡ್ ಅಂದರೆ ಉಲ್ಟಾ ಆಗಿರುತ್ತೆ. ಡಿಮಿನಿಷ್ಡ್ ಅಂದರೆ ಚಿಕ್ಕದಾಗಿರುತ್ತೆ. ಮ್ಯಾಗ್ನಿಫೈಡ್ ಅಂದರೆ ದೊಡ್ಡದಾಗಿರುತ್ತೆ, ರೈಟ್. ಹಾಗಾದರೆ ಆಸ್ಟ್ರೋನಾಮಿಕಲ್ ಟೆಲಿಸ್ಕೋಪನ್ನು ನೋಡೋಣ. ಸೊ ಗೈಸ್, ಇದು ನಿಮ್ಮ ಆಬ್ಜೆಕ್ಟಿವ್ ಲೆನ್ಸ್, ರೈಟ್. ಇದು ಲೆನ್ಸ್ 2 ಆ್ಯಂಡ್ ದಿಸ್ ಇಸ್ ಐ ಪೀಸ್. ಸೊ ಇನ್ಫಿನಿಟಿಯಿಂದ ರೇ ಆಫ್ ಲೈಟ್ ಬಂದಾಗ ಏನಾಗುತ್ತೆ, ರೈಟ್, ದೇ ಮರ್ಜ್ ಅಟ್ ದಿಸ್ ಪಾಯಿಂಟ್. ಇಲ್ಲಿ ನಿಮ್ಗೆ ಏನು ಬರ್ತಾ ಇದೆ, ಒಂದು ಇಮೇಜ್ ಫಾರ್ಮ್ ಆಗ್ತಾ ಇದೆ. ಅಗೇನ್ ಈ ಎರಡು ಏನಾಗುತ್ತೆ, ಈ ಲೆನ್ಸಲ್ಲಿ ಅಗೇನ್ ರಿಫ್ರಾಕ್ಟ್ ಆಗುತ್ತೆ. ದೇ ಅಪಿಯರ್ ಟು ಮೀಟ್ ಅಟ್ ದಿಸ್ ಪಾಯಿಂಟ್ ಅಲ್ವಾ, ದೇ ಅಪಿಯರ್ ಟು ಮೀಟ್ ಅಟ್ ದಿಸ್ ಪಾಯಿಂಟ್ ಆಗಿರೋದ್ರಿಂದ, ಅಪಿಯರ್ ಟು ಮೀಟ್ ಆಗಿರೋದ್ರಿಂದ ವರ್ಚುವಲ್. ಆ್ಯಂಡ್ ಇಮೇಜ್ ಏನಿದೆ ಅಲ್ಲಿ ಉಲ್ಟಾ ಆಗಿದೆ, ರೈಟ್, ಇನ್ವರ್ಟೆಡ್. ಆ್ಯಂಡ್ ಸೈಜ್ ಏನಾಗಿದೆ, ಅಫ್ಕೋರ್ಸ್ ಮ್ಯಾಗ್ನಿಫೈಡ್. ಹಾಗಾದರೆ ಆಪ್ಷನ್ ಡಿ ಇಸ್ ಕರೆಕ್ಟ್. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಲೆನ್ಸ್ 1, ಲೆನ್ಸ್ 2 ಇನ್ಫಿನಿಟಿಯಿಂದ ರೇ ಬರ್ತಾ ಇದೆ. ಒಂದು ಸೆಂಟರ್ ಮುಖಾಂತರ ಪಾಸ್ ಆಗ್ತಾ ಇರೋದ್ರಿಂದ ಅನ್ಡಿವಿಯೇಟೆಡ್. ಅನದರ್ ಒನ್ ಏನಾಗ್ತಾ ಇದೆ, ಈಸ್ ಗೆಟಿಂಗ್ ಡಿವಿಯೇಟೆಡ್ ಟುವರ್ಡ್ಸ್ ಎಲ್ಲಿಗೆ, ಫೋಕಲ್ ಪಾಯಿಂಟ್. ಸೊ ಈ ಎರಡೂ ರೇಸ್ ಇಲ್ಲಿ ಮೀಟ್ ಆಗ್ತಾ ಇದೆ. ಇದು ನಿಮ್ಮ ಇಮೇಜ್ 1 ಅಲ್ವಾ. ಸೊ ಈ ಇಮೇಜ್ 1 ಆದಮೇಲೆ ರೇ ಆಫ್ ಲೈಟ್ ಅಗೇನ್ ಪಾಸ್ ಆಗುತ್ತೆ, ಈ ಲೆನ್ಸಲ್ಲಿ ಅಗೇನ್ ರಿಫ್ಲೆಕ್ಟ್ ಆಗುತ್ತೆ. ನಾವು ಐ ಪೀಸಿಂದ ಅಬ್ಸರ್ವ್ ಮಾಡಿದಾಗ ದೇ ಅಪಿಯರ್ ಟು ಬಿ ಮೀಟಿಂಗ್, ಅಥವಾ ಇಲ್ಲಿಂದ ಎರಡು ಬರ್ತಾ ಇದೆ ಅನ್ನೋ ಥರ ಕಾಣುತ್ತೆ. ಅದಕ್ಕೋಸ್ಕರ ವರ್ಚುವಲ್. ಇಲ್ಲಿ ಫಾರ್ಮ್ ಆಗಿರೋ ಇಮೇಜ್ ಉಲ್ಟಾ ಇರೋದ್ರಿಂದ ಇನ್ವರ್ಟೆಡ್. ಆ್ಯಂಡ್ ಇದ್ರ ಸೈಜು ತುಂಬ ದೊಡ್ಡದಿರೋದ್ರಿಂದ ಮ್ಯಾಗ್ನಿಫೈಡ್.
ಕರೆಕ್ಟ್, ವೆರಿ ಸಿಂಪಲ್. ಬಟ್ ನಿಮಗೆ ಇದನ್ನ ಆನ್ಸರ್ ಮಾಡಬೇಕು ಅಂದರೆ ಈ ರೇ ಡಯಾಗ್ರಾಮ್ ಗೊತ್ತಿರಬೇಕು. ದ ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಇಸ್ ಈಕ್ವಲ್ ಟು ದ ಆಂಗಲ್ ಆಫ್ ಪ್ರಿಸಮ್. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, ಮಿನಿಮಮ್ ಡಿವಿಯೇಷನ್ ಇಸ್ ಈಕ್ವಲ್ ಟು ದ ಆಂಗಲ್ ಆಫ್ ಪ್ರಿಸಮ್ ಫಾರ್ ಅನ್ ಈಕ್ವಲ್ಯಾಟ್ರಲ್ ಪ್ರಿಸಮ್. ಈಕ್ವಲ್ಯಾಟ್ರಲ್ ಪ್ರಿಸಮ್ ಅಂದರೆ ಎ ಇಸ್ ಈಕ್ವಲ್ ಟು 60 degree. Then speed of light inside the prism is, so guys, n is equal to sine of a plus delta m by 2 divided by sine of a by 2 ಅಲ್ವಾ. ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಎ ಈಕ್ವಲ್ ಟು ಡೆಲ್ಟಾ ಎಮ್ ಆದರೆ ಡೆಲ್ಟಾ ಎಮ್ ಜಾಗದಲ್ಲಿ ನಾನು ಏನು ಬರಿಬೋದು, ಎ ಬರಿಬೋದಾ? ಎಸ್, ಡೆಫಿನೆಟ್ಲಿ ಸರ್. ಸೈನ್ ಆಫ್ ಎ ಪ್ಲಸ್ ಎ ಅಂದರೆ 2a ಬೈ 2 ಡಿವೈಡೆಡ್ ಬೈ ಏನು ಬರಿಬೋದು, ಸೈನ್ ಆಫ್ ಎ ಬೈ 2. ಸೊ 2 ಕ್ಯಾನ್ಸಲ್, ಇದೇನಾಗುತ್ತೆ ಸೈನ್ 60 ಡಿವೈಡೆಡ್ ಬೈ ಸೈನ್ 30. ಸೈನ್ 60 ಅಂದರೆ √3/2, ಸೈನ್ 30 ಅಂದರೆ 1/2. ಹಾಗಾದರೆ ಇದೇನು ಬರುತ್ತೆ, √3. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಏನು, √3. ಓಕೆ, ಬಟ್ ಈ ರಿಫ್ರಾಕ್ಟಿವ್ ಇಂಡೆಕ್ಸನ್ನು ನಾವು ಯಾವ ಥರ ಬರಿತೀವಿ, ಸಿ ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಡಿವೈಡೆಡ್ ಬೈ ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಮ್. ನಮಗೇನು ಬೇಕು, ಸ್ಪೀಡ್ ಆಫ್ ಲೈಟ್ ಇನ್ ದ ಪ್ರಿಸಮ್ ಅಲ್ವಾ. ಹಾಗಾದರೆ ಸ್ಪೀಡ್ ಆಫ್ ಲೈಟ್ ಇನ್ ದ ಪ್ರಿಸಮ್ ಮೀಡಿಯಮ್ ಏನು ಬರುತ್ತೆ, ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಡಿವೈಡೆಡ್ ಬೈ ರಿಫ್ರಾಕ್ಟಿವ್ ಇಂಡೆಕ್ಸ್. ಸೊ ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಏನು, 3 × 10⁸ ಅಲ್ವಾ. 3 × 10⁸ ಎಷ್ಟಪ್ಪ, 10⁸ ಡಿವೈಡೆಡ್ ಬೈ √3 ಅಂದರೆ, ಸೊ 3ನ √3 ಟೈಮ್ಸ್ √3 ಬರಿಬೋದು, 1 √3 ಕ್ಯಾನ್ಸಲ್ ಆಗುತ್ತೆ. √3 × 10⁸ ಮೀಟರ್ ಪರ್ ಸೆಕೆಂಡ್. ಹಾಗಾದರೆ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ಆಗಿರುತ್ತೆ. ಓಕೆ, ಕ್ಲಿಯರ್ ಗೈಸ್. ಇದೇನಿದು ಡಿವಿಯೇಷನ್ ಬಿಕಾಸ್ ಆಫ್ ಪ್ರಿಸಮ್ ಫಾರ್ಮುಲಾ ಯೂಸ್ ಮಾಡಿದೆ. ಇಲ್ಲಿ ಆ್ಯಂಗಲ್ ಆಫ್ ಪ್ರಿಸಮ್ ಏನು ಹೇಳ್ತಾ ಇದ್ದಾರೆ, ಈಕ್ವಲ್ ಟು ಮಿನಿಮಮ್ ಡಿವಿಯೇಷನ್ ಅಂತ ಹೇಳಿದಾಗ, ಸೊ ಇಲ್ಲಿ 2a/2 ಆದರೆ 2 ಕ್ಯಾನ್ಸಲ್ ಆಗುತ್ತೆ. ಆ್ಯಂಡ್ ಈಕ್ವಲ್ಯಾಟ್ರಲ್ ಪ್ರಿಸಮ್ ಆಗಿರೋದ್ರಿಂದ ಆ್ಯಂಗಲ್ ಆಫ್ ಪ್ರಿಸಮ್ ಏನು ಬರುತ್ತೆ, 60 ಡಿಗ್ರಿ. ಸೈನ್ 60 ಬೈ ಸೈನ್ 30, ಸೈನ್ 60 ಅಂದರೆ √3/2, 1/2, 2 ಕ್ಯಾನ್ಸಲ್, √3. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ √3. ಬಟ್ ಈ ರಿಫ್ರಾಕ್ಟಿವ್ ಇಂಡೆಕ್ಸನ್ನ ಯಾವ ಥರ ಡಿಫೈನ್ ಮಾಡ್ತೀವಿ, ರಿಫ್ರಾಕ್ಟಿವ್ ಇಂಡೆಕ್ಸ್ ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಬೈ ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಮ್. ನಮಗೆ ಯಾವ ಮೀಡಿಯಮಲ್ಲಿ ಬೇಕು, ಪ್ರಿಸಮಲ್ಲಿ ಬೇಕು. ಹಾಗಾದರೆ ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಮ್ ವಿಚ್ ಇಸ್ ಪ್ರಿಸಮ್ ಇಸ್ ಈಕ್ವಲ್ ಟು ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಬೈ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಪ್ರಿಸಮ್. ಸೊ ಹಾಗಾದರೆ √3 × 10⁸ ಕರೆಕ್ಟ್ ಆನ್ಸರ್. A ray of light passes from vacuum into a medium of refractive index n. ಸೊ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ, ಒಂದು ವ್ಯಾಕ್ಯೂಮ್ ಇಂದ ಮೀಡಿಯಮ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಎನ್ನಿಗೆ ಹೋಗ್ತಾ ಇದೆ. ಇಫ್ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಟ್ವೈಸ್ ದ ಆ್ಯಂಗಲ್ ಆಫ್ ರಿಫ್ರಾಕ್ಷನ್. ಸೊ ಬೇಸಿಕಲಿ ಏನಾಗ್ತಾ ಇದೆ, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಟ್ವೈಸ್ ದ ಆ್ಯಂಗಲ್ ಆಫ್ ರಿಫ್ರಾಕ್ಷನ್, ಈ ಥರ ಆಗ್ತದೆ, ರೈಟ್. ಸೊ ಇಲ್ಲಿ I is equal to 2r. ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಏನಿದೆ, ಟ್ವೈಸ್ ದ ಆ್ಯಂಗಲ್ ಆಫ್ ರಿಫ್ರಾಕ್ಷನ್. ಏನಪ್ಪ ಇಲ್ಲಿ, ಇದು I, ಇದು R, ಇದು ರೇ ಆಫ್ ಲೈಟು ಅಲ್ವಾ. ಕರೆಕ್ಟಾಗಿ ಬರಿತೀನಿ, ಕನ್ಫ್ಯೂಷನ್ ಬೇಡ. ಆರೋ ಮಾರ್ಕನ್ನು ಕರೆಕ್ಟಾಗಿ ರೆಪ್ರೆಸೆಂಟ್ ಮಾಡ್ತೀನಿ ಸೊ ದಟ್ ನಿಮಗೆ ಇದು ಗೊತ್ತಾಗಬೇಕು. ಅಗೇನ್ ಮಿಸ್ಟೇಕ್. ಸೊ ಓಕೆ, ಫೈನಲ್. ಓಕೆ, ಸೊ ಇಲ್ಲಿ ನಾವು ಸ್ನೆಲ್ಸ್ ಲಾ ಬರಿಬೋದಾ? ಅಫ್ಕೋರ್ಸ್. ಇದು ಎಲ್ಲಿಂದ, ವ್ಯಾಕ್ಯೂಮ್, ಇದು ರಿಫ್ರಾಕ್ಟಿವ್ ಇಂಡೆಕ್ಸ್ n. ಓಕೆ, ದೆನ್ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇನ್ ಟರ್ಮ್ಸ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸಸ್ ನಾವೇನು ಫೈಂಡ್ ಔಟ್ ಮಾಡಬೇಕು, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. ಸೊ ಗೈಸ್, n1 sin i, n1 sin i ಇಸ್ ಈಕ್ವಲ್ ಟು ಏನು, n2 sin r. n1 ಅಂದರೆ 1 sin i, ಲೆಟ್ ಇಟ್ ಬಿ ಲೈಕ್ ದಟ್. ಓಕೆ, n2 ಅಂದರೆ ಏನಪ್ಪ,
ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಸೆಕೆಂಡ್ ಮೀಡಿಯಮ್ ಈಸ್ ಎನ್ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಸೈನ್ ಆರ್, ಆರನ್ನು ನಾವು ಏನಂತ ಹೇಳ್ಬೋದು, I/2 ಅಂತ ಹೇಳ್ಬೋದಲ್ವಾ. ಸೊ ಆರ್ ಈಸ್ I/2. ಸೊ ನಾನು ಇವಾಗ ಇದನ್ನು ಸೈನ್ 2 ಥೀಟಾ ಅಂತ ತೊಗೊಂಡ್ರೆ ಏನು ಮಾಡ್ಬೋದು, 2 sin I/2 cos I/2 is equal to n ಇಂಟು ಸೈನ್ I/2. ಇಲ್ಲೇನೇನು ಕ್ಯಾನ್ಸಲ್ ಆಗುತ್ತೆ, ಈ ಟರ್ಮ್ ಕ್ಯಾನ್ಸಲ್ ಆಗುತ್ತೆ. ಹಾಗಾದರೆ cos I/2 ಏನು ಬರುತ್ತೆ, cos I/2 is equal to n/2 ಬರುತ್ತೆ ಅಲ್ವಾ. cos I/2 n/2 ಬಂದರೆ ನಾನು ಇವಾಗ ಏನು ಮಾಡ್ತೀನಿ, cos ಇನ್ವರ್ಸ್ ತೆಗಿತೀನಿ. I/2 is equal to cos inverse of n/2, cos inverse of n/2. ಹಾಗಾದರೆ I/2 is equal to cos inverse ಆದರೆ I equal to ಏನು ಬರುತ್ತೆ, 2 cos inverse of n/2. ಸೊ ಕೊಟ್ಟಿರೋ ಆಪ್ಷನಲ್ಲಿ ಯಾವ್ದು ಮ್ಯಾಚ್ ಆಗುತ್ತೆ, 2 cos inverse of n/2. ಆಪ್ಷನ್ ಬಿ ಮ್ಯಾಚ್ ಆಗುತ್ತೆ. ಸೊ ಏನು ಮಾಡಿದೆ, ಅವ್ರು ಕೊಟ್ಟಿರೋ ಕಂಡೀಷನ್ನ ಫಸ್ಟ್ ರೇ ಡಯಾಗ್ರಾಮ್ ಬರ್ಕೊಂಡೆ. ನಾಟ್ ನೆಸಸರಿ, ಅ ರೇ ಆಫ್ ಲೈಟ್ ಪಾಸಸ್ ಫ್ರಮ್ ವ್ಯಾಕ್ಯೂಮ್. ಹಾಗಾದರೆ ಅದರ ರಿಫ್ರಾಕ್ಟಿವ್ ಇಂಡೆಕ್ಸ್ ಏನು, 1. ಎಲ್ಲಿಗೆ ಹೋಗ್ತಾ ಇದೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಎನ್ನಿಗೆ ಹೋಗ್ತಾ ಇದೆ. ಇಲ್ಲಿ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಏನಿದೆ, ಟ್ವೈಸ್ ದ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಇದೆ. ಸೊ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಫೈಂಡ್ ಔಟ್ ಮಾಡಬೇಕು ಇನ್ ಟರ್ಮ್ಸ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಸೊ ಸ್ನೆಲ್ಸ್ ಲಾ, ಆಫ್ಕೋರ್ಸ್ ರಿಫ್ರಾಕ್ಷನ್ ಅಂದರೆ ಸ್ನೆಲ್ಸ್ ಲಾ. ಓಕೆ, ಥಂಬ್ ರೂಲ್, ನಿಮ್ಮ ಥಂಬ್ ರೂಲ್ ಫಸ್ಟ್ ರೂಲೇ ಸ್ನೆಲ್ಸ್ ಲಾ ಅಪ್ಲೈ ಮಾಡಿ. n1 sin I ಅಂದರೆ n1 ಅಂದರೆ 1 sin I, n2 ಅಂದರೆ n sin R. ಬಟ್ ಆರನ್ನು ಐಯಲ್ಲಿ ರೆಪ್ರೆಸೆಂಟ್ ಮಾಡೋಣ, ಯಾಕಂದರೆ ನಮಗೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಬೇಕು, ರಿಫ್ರಾಕ್ಷನ್ ಬೇಕಿಲ್ಲ. ನೆಗ್ಲೆಕ್ಟ್ ಮಾಡಿ ರಿಫ್ರಾಕ್ಷನನ್ನು, ಆ್ಯಂಗಲ್ ಆಫ್ ರಿಫ್ರಾಕ್ಷನನ್ನು. ಓಕೆ, ಸೊ ಅದಕ್ಕೆ ಆರ್ ಜಾಗದಲ್ಲಿ I/2 ಬರದೆ, ರೈಟ್. ಸೊ ಈ I/2 ಆ್ಯಂಡ್ ಈ ಕಡೆ sin I, ಕೆನ್ ಐ ಡೂ ಸಮಥಿಂಗ್, ಅಫ್ಕೋರ್ಸ್ sin 2 θ ಇಸ್ ಈಕ್ವಲ್ ಟು 2 sin θ cos θ. ಆ ಟರ್ಮಲ್ಲಿ ಎಕ್ಸ್ಪ್ಯಾಂಡ್ ಮಾಡಿದಾಗ sin I/2 ಕ್ಯಾನ್ಸಲ್. ಸೊ ಸಿಂಪ್ಲಿಫೈ ಮಾಡಿದ್ರೆ ಫೈನಲ್ ಆನ್ಸರ್ I equal to 2 cos inverse n/2. Option B is correct. Okay. The image formed by an objective lens of compound microscope is, okay, the image formed by objective lens of compound microscope is, right. ಒಂದು ಕಾಂಪೌಂಡ್ ಮೈಕ್ರೋಸ್ಕೋಪ್ ಅಲ್ಲಿ, ರೈಟ್, ಇಮೇಜ್ ಫಾರ್ಮ್ಡ್ ಏನಿರುತ್ತೆ is always real and enlarged, ಇರುತ್ತೆ. Okay guys, clear? Yes, absolutely clear. So that's it everyone. Thank you so much. Majority of the previous year questions ನಾನು ನಿಮಗೆ ಈ ಒಂದು ಚಾಪ್ಟ್ರಲ್ಲಿ ಸಾಲ್ವ್ ಮಾಡಿಕೊಟ್ಟಿದ್ದೀನಿ, ರೈಟ್. ನೀವು ನೋಡೋದಾದರೆ 3 ಕ್ವಶನ್ಸು ರೇ ಆಪ್ಟಿಕ್ಸ್ ಮೇಲಿದ್ದರೆ 1 ಕ್ವಶನ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ ಇರುತ್ತೆ. ಸೊ ತುಂಬ ಸಿಂಪಲ್ ಇರುತ್ತೆ, ನಥಿಂಗ್ ಟು ವರಿ, ರೈಟ್. ನೀವು ಸ್ಪೆರಿಕಲ್ ಸರ್ಫೇಸಸ್, ಲೆನ್ಸಸ್, ಪ್ರಿಸಮ್ಸ್ ಇದೆಲ್ಲದ್ರ ಬಗ್ಗೆ ಫೋಕಸ್ ಮಾಡಿದ್ರೆ ಅಗೇನ್ ರಿಫ್ಲೆಕ್ಷನ್ ಮತ್ತು ರಿಫ್ರಾಕ್ಷನ್ ಇದು ಫಿನಾಮಿನಾ ಆ್ಯಂಡ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ರೈಟ್. ಕ್ರಿಟಿಕಲ್ ಆ್ಯಂಗಲ್ ಬಗ್ಗೆ ಗೊತ್ತಿದ್ರೆ ಯಾವುದೇ ಪ್ರಾಬ್ಲಮನ್ನು ಕೂಡ ತುಂಬ ಸುಲಭವಾಗಿ ಸಾಲ್ವ್ ಮಾಡ್ಬೋದು. ದ್ಯಾಟ್ಸ್ ಇಟ್ ಎವ್ರಿವನ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಾಧನೆಯೇ ನಮ್ಮ ಗೆಲುವು. ನೀವೇನು ಜೀವನದಲ್ಲಿ ನಮ್ಮ ಪಾಠ ಕಲ್ತ್ಕೊಂಡು ಸ್ವಲ್ಪ ಸರ್ ಇಷ್ಟು ಕಲ್ತ್ಕೊಂಡೆ, ಇದರಿಂದ ಇಷ್ಟು ಯೂಸ್ ಆಯಿತು ಅಂತೇಳಿ ಮುಂದೆ ನಿಮ್ಮ ಲೈಫ್ಗೆ ಯೂಸ್ ಮಾಡ್ತೀರಾ. ನೀವು ಕಲ್ತಿರೋದ್ರಿಂದ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿದ್ರೆ ನಮಗೆ ಅದೇ ಖುಷಿ ಕೊಡೋ ವಿಷಯ. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಅಂಟಿಲ್ ದೆನ್, ಟಾಡಾ ಬಾಯ್, ಟೇಕ್ ಕೇರ್.